ಲೈಫಲ್ಲಿ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲದಕ್ಕೂ ಇರೋ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಹನುಮಂತ. ಹನುಮಂತನ ಆರಾಧನೆ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಸ್ವತಃ ಹನುಮಂತ ಬಗೆಹರಿಸುತ್ತಾರೆ. 11 ದಿನಗಳ ಕಾಲ ಮಾಡುವಂತ ಹನುಮಂತನ ಸಂಕಲ್ಪ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಈ ಸಂಕಲ್ಪದಲ್ಲಿ ನಾವು ನೇರವಾಗಿ ಹನುಮಂತನನ್ನು ಸಹಾಯ ಬೇಡ್ತೀವಿ. ಈ 11 ದಿನಗಳ ಸಂಕಲ್ಪ ನೀವು ಪೂರ್ತಿ ಮಾಡಿದ್ದೇ ಆದ್ರೆ 100% ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತದೆ. ಆದರೆ ಈ ಸಂಕಲ್ಪ ಪೂರ್ತಿ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಈ 11 ದಿನಗಳಲ್ಲಿ ಸಾಕ್ಷಾತ್ ಹನುಮಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಈ 11 ದಿನಗಳ ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈ 11 ದಿನಗಳ ಸಂಕಲ್ಪದಲ್ಲಿ ಪ್ರತಿದಿನ 11 ಸಲ ತಪ್ಪದೆ ಹನುಮಾನ್ ಚಾಲೀಸಾ ಓದಬೇಕು. ಇದೇ ಮುಖ್ಯ ನಿಯಮ. ಈಗ ನಾವು ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಮೊದಲು ನಿಮ್ಮ ಕೋರಿಕೆ ಏನು ಅನ್ನೋದು ಫಿಕ್ಸ್ ಮಾಡ್ಕೊಳ್ಳಿ. ಆ ಕೋರಿಕೆಯಲ್ಲಿ ಒಬ್ಬರಿಗೆ ನೋವು, ದುಃಖ, ಕಷ್ಟ ಕೊಡೋ ತರ ಇರಬಾರದು. ಅಂದ್ರೆ ಒಬ್ಬರು ಹಾಳಾಗ್ಲಿ ಅಂತಾನೋ ಅಥವಾ ಯಾರಿಗಾದ್ರೂ ಅಪಘಾತ ಆಗ್ಲಿ ಅಂತಾನೋ ಸಾಯಲಿ ಅಂತಾನೋ ಇಂಥ ಕೋರಿಕೆಗಳು ಮಾತ್ರ ಇಟ್ಕೋಬೇಡಿ. ಆ ಕೋರಿಕೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕುಟುಂಬ ಅಥವಾ ಮಕ್ಕಳ ಬಗ್ಗೆ ಮಾತ್ರ ಇರಬೇಕು. ಅಂದ್ರೆ ನಿಮ್ಮ ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ಅಂತ, ಅಥವಾ ಯಾವ್ದಾದ್ರೂ ಒಳ್ಳೆ ಕೆಲಸ ಸಿಗಬೇಕು ಅಂತ, ಅಥವಾ ನೀವು ಮಾಡಿರುವಂತ ಸಾಲ ಬೇಗ ತೀರ್ಬೇಕು ಅಂತ, ಮನೆ ಕಟ್ಕೋಬೇಕು ಅಂತ, ಕೆಲಸ ಸಕ್ಸಸ್ ಆಗ್ಬೇಕು ಅಂತ, ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಾಗ್ಬೇಕು ಅಂತ, ಈ ತರ ಯಾವ್ದಾದ್ರೂ ಒಂದು ಒಳ್ಳೆ ಕೋರಿಕೆ ನಾವು ಫಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಕೋರಿಕೆ ಮಾತ್ರನೇ ಕೇಳಬೇಕಾಗುತ್ತೆ. ಎರಡನೇದು, ಈ ಸಂಕಲ್ಪ ನೀವು ಮಂಗಳವಾರದಿಂದ ಶುರು ಮಾಡಬೇಕು. ನೀವು ಯಾವ ಮಂಗಳವಾರ ಸಂಕಲ್ಪ ಮಾಡ್ಕೋಬೇಕು ಅಂತ ಇದ್ದೀರೋ ಆ ದಿನ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳ್ಬೇಕು. ಬ್ರಹ್ಮ ಮುಹೂರ್ತ ಬಂದು ಬೆಳಗಿನ ಜಾವ 3:30ಯಿಂದ 5:30ವರೆಗೂ ಇರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿಕೊಂಡು ಒಗೆದು ಒಣಗಿರುವಂತ ಶುಚಿಯಾದ ಬಟ್ಟೆಗಳನ್ನ ಮಾತ್ರ ಧರಿಸಬೇಕು. ಇದೇ ರೀತಿ 11 ದಿನಗಳು ಕೂಡ ನೀವು ಬ್ರಹ್ಮ ಮುಹೂರ್ತದಲ್ಲೇ ಏಳ್ಬೇಕು. ಸಂಕಲ್ಪ ಅನ್ನೋದು ಬ್ರಹ್ಮ ಮುಹೂರ್ತದಲ್ಲೇ ಮುಗಿಬೇಕು. ಬಳಿಕ ಒಂದು ಮಣೆ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಅದರ ಮೇಲೆ ಹನುಮಂತನ ಫೋಟೋ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟಿಟ್ಟು ನಿಮಗೆ ಬೇಕಾದ ಹೂವುಗಳಿಂದ ಅಲಂಕಾರ ಮಾಡಿ ಫೋಟೋ ಮುಂದೆ ತುಪ್ಪದಿಂದ ದೀಪ ಹಚ್ಚಬೇಕು. ತುಪ್ಪ ಅನ್ನೋದು ನೀವು ಅಂಗಡಿಯಿಂದ ತರಬಾರದು. ಸ್ವತಃ ಮನೆಯಲ್ಲಿ ನಿಮ್ಮ ಕೈಯಾರೆ ನೀವೇ ತಯಾರಿಸಿದಂತ ತುಪ್ಪ ಆಗಿರ್ಬೇಕು. ನೀವು ಸಂಕಲ್ಪ ಮಾಡೋ ಹಿಂದಿನ ದಿನ ತುಪ್ಪ ತಯಾರಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಂಡು ಅದನ್ನ ಹನುಮಂತನ ಪೂಜೆಗಂತ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಕೆಲವರು ಅಡುಗೆಗೂ ಕೂಡ ಅದೇ ತುಪ್ಪ ಬಳಸ್ತಾರೆ, ಪೂಜೆಗೂ ಕೂಡ ಅದೇ ತುಪ್ಪ ಬಳಸ್ತಾರೆ. ಅದು ತುಂಬಾನೇ ತಪ್ಪಾಗುತ್ತೆ. ನೀವು ತುಪ್ಪ ತಯಾರಿಸಿದ ಮೇಲೆ 2 ಭಾಗನ ಮಾಡಿಟ್ಕೊಂಡು ಅರ್ಧ ಅಡುಗೆಗೆ ಅರ್ಧ ದೇವರಿಗಂತ ಸಪರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಬಳಿಕ ಹನುಮಂತನಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು. ನೀವು ಯಾವ ಹಣ್ಣನ್ನು ಬೇಕಾದರೂ ನೈವೇದ್ಯವಾಗಿ ಇಡಬಹುದು. ಅದರ ನಂತರ ಹನುಮಂತನ ಫೋಟೋ ಮುಂದೆ ಒಂದು ಶುಚಿಯಾದ ಬಟ್ಟೆ ಹಾಕಿಕೊಂಡು ನೀವು ಅದರ ಮೇಲೇನೆ ಕುಳಿತುಕೊಳ್ಳಬೇಕು. ಚಾಪೆ ಮೇಲೆ ಕುಳಿತುಕೊಳ್ಳಬಾರದು. ಬಟ್ಟೆ ಮೇಲೆ ಕುಳಿತುಕೊಂಡು ಭಕ್ತಿಯಿಂದ 11 ಸಲ ಹನುಮಾನ್ ಚಾಲೀಸಾ ಓದಬೇಕು. ಈ 11 ಸಲ ಕೂಡ ನಿಲ್ಲಿಸದೆ ಓದಬೇಕು. ಬೇಕಿದ್ರೆ ಮಧ್ಯದಲ್ಲಿ 1-2 ನಿಮಿಷ ರೆಸ್ಟ್ ತಗೋಬಹುದು. ಆದ್ರೆ ಕೂತಿರುವ ಜಾಗದಿಂದ ಮಾತ್ರ ಮೇಲೆ ಏಳಬಾರ್ದು. ನೀವು 1 ಸಲ ಕುಳಿತುಕೊಂಡ್ರೆ 11 ಸಲ ಹನುಮಾನ್ ಚಾಲೀಸಾ ಓದಿ ಮುಗಿಸಿದ ನಂತರ ಮಾತ್ರನೇ ಮೇಲೆ ಏಳ್ಬೇಕು. ಮಧ್ಯದಲ್ಲಿ ನೀರು ಕೂಡ ಕುಡಿಬಾರ್ದು. ಹಾಗಾಗಿ ಎಲ್ಲಾ ಕೆಲಸ ಮುಗಿಸಿಕೊಂಡು ನೆಮ್ಮದಿಯಿಂದ ಕೂತ್ಕೊಳ್ಳಿ. 11 ಸಲ ಹನುಮಾನ್ ಚಾಲೀಸಾ ಓದಿದ ಮೇಲೆ ನೀವು ದೇವರಿಗೆ ಸಮರ್ಪಿಸಿದಂತ ನೈವೇದ್ಯವನ್ನ ತಿನ್ನಬಹುದು.
ನೀವು ಬೆಳಿಗ್ಗೆ ಎದ್ದಾಗಿನಿಂದ ಒಂದು ತೊಟ್ಟು ನೀರು ಕೂಡ ಕುಡಿದಿರಬಾರದು. ಹನುಮಾನ್ ಚಾಲೀಸ ಓದಿ ಮುಗಿಸಿದ ನಂತರ ಮಾತ್ರನೇ ನೀವು ಹಾಲು ಹಣ್ಣು ತಗೋಬಹುದು. ನಿಮ್ಮ ಮನೆಯವರಿಗೂ ಕೂಡ ಕೊಡ್ಬೋದು. ಇಲ್ಲಿ ನೀವೊಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಬೇಕು. ಅದೇನಂದ್ರೆ ಹನುಮಾನ್ ಚಾಲೀಸ ಕೊನೆಯಲ್ಲಿ ತುಳಸಿದಾಸರ ಹೆಸರಲ್ಲದೆ ನಿಮ್ಮ ಹೆಸರು ನೀವು ಹೇಳಬೇಕಾಗುತ್ತೆ. ಹನುಮಾನ್ ಚಾಲೀಸ ಕೊನೆ ಸಾಲಿನಲ್ಲಿ ತುಳಸಿದಾಸ ಸದಾ ಹರಿಚೇರ ಕೀಜೈನಾಥ ಹೃದಯ ಮಹಡೇರ ಇಂಥ ಒಂದು ಶ್ಲೋಕ ಇರುತ್ತೆ. ಇಲ್ಲಿ ನೀವು ತುಳಸಿದಾಸ ಅನ್ನೋ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನ ನೀವು ಹೇಳಬೇಕು. ಇದು ನಾನ್ ಹೇಳ್ತಾ ಇರೋ ಮಾತಲ್ಲ, ದೊಡ್ಡ ದೊಡ್ಡ ಪಂಡಿತರು ಹೇಳಿರೋಂಥದ್ದು. ಈ ಪ್ರಕಾರ ನೀವು 11 ಸಲ ಹನುಮಾನ್ ಚಾಲೀಸ ಓದಿದಾಗಲೂ ನಿಮ್ಮ ಹೆಸರನ್ನೇ ಹೇಳಿರಬೇಕು. ಇದೇ ರೀತಿ 11 ದಿನ ಕೂಡ ಮಾಡಬೇಕು. ಒಂದು ದಿನ ಕೂಡ ತಪ್ಪಿಸಿಕೊಳ್ಳಬಾರದು. 11 ದಿನ ಮುಗಿಯುವವರೆಗೂ ಮನೆಯಲ್ಲಿ ಮಾಂಸಾಹಾರ ಮಾಡಬಾರದು. ಸ್ಮೋಕಿಂಗ್ ಡ್ರಿಂಕಿಂಗ್ ಅಭ್ಯಾಸ ಇದ್ರೆ 11 ದಿನ ಬ್ರೇಕ್ ತಗೊಳ್ಳಿ. 11 ದಿನ ಬ್ರಹ್ಮಚರ್ಯ ಪಾಲಿಸಬೇಕು. ಈ ಪೂಜೆಯನ್ನು ಅಥವಾ ಸಂಕಲ್ಪವನ್ನು ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಮಾಡಬಹುದು. ಹಾಗಾಗಿ ಮಹಿಳೆಯರು ಮುಟ್ಟಾದ ನಂತರ ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೇದು. ಮಧ್ಯದಲ್ಲಿ ಸಂಕಲ್ಪ ನಿಲ್ಲಿಸೋ ಅಗತ್ಯ ಬರಲ್ಲ. ಮೈಲಿಗೆ ಇದ್ರೆ ಸಂಕಲ್ಪ ಮಾಡುವಂತಿಲ್ಲ. 11 ದಿನಗಳ ಕಾಲ ಹೊಲಸು ಮಾತು ಆಡಬಾರದು. ಯಾರನ್ನು ಕೂಡ ಬೈಯಬಾರದು. ಯಾರಿಗೂ ನೋವು ಕೊಡಬಾರದು. ಈ ರೀತಿ 11 ದಿನ ಪೂರ್ತಿಯಾದ ಮೇಲೆ ಕೊನೆ ದಿನದಂದು ಅಂದ್ರೆ 11ನೇ ದಿನದಂದು 11 ಸಲ ಹನುಮಾನ್ ಚಾಲೀಸ ಓದಿದ ನಂತರ ಬಜರಂಗ್ ಬಾನ್ 1 ಸಲ ಓದಿ ನಿಮ್ಮ ಸಂಕಲ್ಪ ಮುಗಿಸಬೇಕು. ಯಾಕಂದ್ರೆ ಬಜರಂಗ್ ಬಾನ್ ನಲ್ಲಿ ಬರೆದಿರೋ ಪ್ರಕಾರ ಸಾಕ್ಷಾತ್ ಹನುಮಂತ ಸ್ವತಃ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಎಲ್ಲ ವ್ರತ ಹೋಮ ಪೂಜೆ ಹರಕೆ ಮಾಡುವಾಗ ನಾರ್ಮಲ್ ಆಗಿ ಇದೇ ರೂಲ್ಸ್ ಇರುತ್ತೆ. ಹಾಗಾಗಿ ಇದೆಲ್ಲ ದೊಡ್ಡ ಕಷ್ಟ ಅಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ಹನುಮಾನ್ ಸಂಕಲ್ಪ ಶುರು ಮಾಡಿದ 10 ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರನೇ ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡೋಕೆ ಸಾಧ್ಯ ಆಗುತ್ತೆ. ಉಳಿದ 8-9 ಜನ ಕೂಡ ಯಾವುದೋ ಒಂದು ಪ್ರಾಬ್ಲಮ್ ಬಂದು ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ. ನೀವು ಸಂಕಲ್ಪ ಶುರು ಮಾಡಿದಾಗಲೇ ಎಲ್ಲಿಲ್ಲದ ಸಮಸ್ಯೆಗಳು ಶುರುವಾಗುತ್ತೆ. ಅದೆಲ್ಲ ಕೂಡ ಹನುಮಂತ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು ಅಂತ ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಬೇಕಂತಾನೆ ಜನರು ನಿಮಗೆ ಕೋಪ ತರಿಸ್ತಾರೆ. ಹಾಗಂತ ನೀವು ಅವರನ್ನ ಬೈಯೋಕೆ ಅಥವಾ ಶಾಪಗಳು ಹಾಕೋಕೆ ಹೋಗ್ಬೇಡಿ. ಇನ್ನೊಂದೇನಂದ್ರೆ ಈಗ ನಾನು ಹೇಳಿರುವಂತ ರೂಲ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ರೂಲ್ಸ್ ನ ನೀವು ತಪ್ಪಿದ್ರೂ ಕೂಡ ಏನೋ ಒಂದು ಸಮಸ್ಯೆ ಬಂದು ನಿಮ್ಮ ಸಂಕಲ್ಪ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಆ ರೀತಿ ನಿಮ್ಮ ಸಂಕಲ್ಪ ಮಧ್ಯದಲ್ಲಿ ನಿಂತು ಹೋಯ್ತು ಅಂದ್ರೆ ನೀವು ಯಾವುದೋ ಒಂದು ರೂಲ್ಸ್ ನ ಬ್ರೇಕ್ ಮಾಡಿದಿರಿ ಅಂತ ಅರ್ಥ. ಅದೇನು ಅಂತ ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ಮಂಗಳವಾರದಿಂದ ಸಂಕಲ್ಪನ ಮಾಡ್ಕೊಳ್ಳಿ. ಈ ಸಂಕಲ್ಪ ಮುಗಿಯುವವರೆಗೂ ಕೂಡ ನಿಮ್ಮೊಳಗೆ ಹನುಮಂತ ಇದ್ದಾರೆ ಅಂತ ನೀವು ಫೀಲ್ ಆಗ್ಬೇಕು. ಉದಾಹರಣೆಗೆ ನಾವು ಪ್ರತಿದಿನ ಮನೆಯಲ್ಲಿ ಹೇಗೇಗೋ ಇರ್ತೀವಿ. ಅದೇ ಮನೆಗೆ ಗೆಸ್ಟ್ ಬಂದ್ರೆ ಕ್ಲೀನ್ ಆಗಿ ರೆಡಿಯಾಗಿ ಮನೇನ ಕ್ಲೀನ್ ಆಗಿಟ್ಕೊಂಡು ಏನೇನೋ ಪದಾರ್ಥಗಳನ್ನ ತಯಾರಿಸಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆಲ್ಮೋಸ್ಟ್ ಡ್ರಾಮಾ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ನಮ್ಮ ನಿಜವಾದ ಬಣ್ಣ ಗೊತ್ತಾಗಬಾರ್ದು ಅಂತ, ಅಥವಾ ಅವರು ಮನೆಯಲ್ಲಿ ಇರೋವರೆಗೂ ಖುಷಿಯಾಗಿ ಇಟ್ಕೊಳ್ಬೇಕು ಅಂತ. ಬರೀ ಗೆಸ್ಟ್ಗಳು ಮನೆಗೆ ಬಂದ್ರೇನೆ ನಾವು ಇಷ್ಟೊಂದು ಚೇಂಜ್ ಆಗ್ತೀವಿ ಅಂದ್ಮೇಲೆ, ಸ್ವತಃ ಹನುಮಂತ ನಮ್ಮೊಳಗೆ ಇದ್ದಾರೆ ಅಂದ್ಮೇಲೆ ನಾವು ಇನ್ನಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ನೆನಪಿಟ್ಕೊಂಡು ರೂಲ್ಸ್ ನ ಬ್ರೇಕ್ ಮಾಡದೆ ಫಾಲೋ ಮಾಡಿ. ಯಾರು ನೋಡದೆ ಇದ್ದಾಗ ಮನುಷ್ಯ ಯಾವ ರೀತಿ ಇರ್ತಾನೋ ಅದೇ ಅವನ ನಿಜವಾದ ಬಣ್ಣ ಅಂತ ಹೇಳ್ತಾರೆ. ಯಾರು ನೋಡದೆ ಇರೋದನ್ನ ಕೂಡ ನೋಡೋರೇ ದೇವ್ರು. ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಿರಿ. ನೀವು ಸಕ್ಸಸ್ಫುಲ್ ಆಗಿ ಸಂಕಲ್ಪ ಪೂರ್ತಿ ಮಾಡಿದ್ರೆ ನೀವು ಕೇಳಿದಂತ ಯಾವ ಕೋರಿಕೆಯನ್ನಾದ್ರೂ ಖಂಡಿತ ಹನುಮಂತ ಈಡೇರಿಸುತ್ತಾರೆ. ತುಂಬಾ ದಿನ ಏನೂ ಇಲ್ಲ, 11 ದಿನ ಸಂಕಲ್ಪ ಮಾಡ್ಕೊಂಡ್ರೆ ಸಾಕು. 11 ದಿನದ ನಂತರ ಖಂಡಿತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಿ. ಇನ್ನೊಂದು ವಿಷಯ ಏನಂದ್ರೆ, ನೀವು ಯಾವುದೇ ಕೆಲಸ ಪೂಜೆ ಏನು ಮಾಡಿದ್ರೂ ಕೂಡ ಟೆಸ್ಟ್ ಮಾಡೋದಕ್ಕೆ ಅಂತ ಮಾಡೋಕ್ ಹೋಗ್ಬೇಡಿ. ಭಕ್ತಿ ನಂಬಿಕೆ ಇಟ್ಟು ಮಾಡಿ.
ನಿಮ್ಮ ಮನಸ್ಸಲ್ಲಿ ಹನುಮಂತನನ್ನ ತುಂಬಿಕೊಳ್ಬೇಕು. ನೀವು ಸಂಕಲ್ಪ ಮಾಡೋ 11 ದಿನ ಕೂಡ ನಿಮ್ಮ ಜೊತೆ ಅಥವಾ ನಿಮ್ಮೊಳಗೆ ಹನುಮಂತ ಇದ್ದಾರೆ ಅಂತ ನೀವು ನಂಬಬೇಕು. ನಿಮಗೆ ಎಲ್ಲಿ ನೋಡಿದ್ರೂ ಕೂಡ ಆ ಹನುಮಂತನೇ ಕಾಣಿಸ್ಬೇಕು. ನಿಮಗೆ ಮೊದಲನೇ ದಿನಾನೇ ಇದೆಲ್ಲ ಅನಿಸದೇ ಇದ್ರೂ ಕೂಡ ಈ 11 ದಿನಗಳ ಸಂಕಲ್ಪ ಪೂರ್ತಿಯಾಗೋದ್ರೊಳಗೆ ಖಂಡಿತ ನಿಮ್ಮ ಜೊತೆ ಹನುಮಂತ ಇರೋದನ್ನ ನೀವು ಫೀಲ್ ಆಗ್ತೀರಿ. ಆಗ ಖಂಡಿತ ನಿಮ್ಮ ಕೋರಿಕೆ ಹನುಮಂತ ಈಡೇರಿಸುತ್ತಾರೆ. ಆ ರೀತಿ ಅಲ್ಲದೆ ತಾನು ಒಂದು ಕಡೆ ಮನಸ್ಸು ಒಂದು ಕಡೆ ಇಟ್ಕೊಂಡು ಏನೋ ಒಂದು ಕೆಲಸದಂತೆ ಸಂಕಲ್ಪ ಮಾಡಿ ಮುಗಿಸಿದ್ರೆ ನೀವು 11 ಸಲ ಅಲ್ಲವಲ್ಲ, ದಿನ 100 ಸಲ ಓದಿದ್ರು, ಸಂಕಲ್ಪ 100 ದಿನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಂತವರು ಸಂಕಲ್ಪ ಮಾಡದೇ ಇರೋದೇ ಉತ್ತಮ. ಹಾಗಾಗಿ ನಿಷ್ಠೆಯಿಂದ ಮಾಡಿ ರಿಸಲ್ಟ್ ಏನಂತ 11 ದಿನದ ನಂತರ ತಿಳಿಸ್ಕೊಡಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.